ರಾಜ್ಯದಲ್ಲಿ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತು ವಾಲ್ಮೀಕಿ ಜಯಂತಿ ವೇಳೆ ಸ್ವತಃ ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ನಮ್ ತಟ್ಟೆ ಕೈ ಹಾಕಬೇಡಿ ಅಂತ ಹೇಳಿ ಬಹಿರಂಗ ಅಸಮಾಧಾನ ಹೊರಹಾಕಿದ್ದಾರೆ. ಉಗ್ರಪ್ಪಗೆ ಮಾತಿನಲ್ಲೇ ಗುದ್ದು ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ, ನಾವು ಯಾರ ತಟ್ಟೆಗೂ ಕೈ ಹಾಕಲ್ಲ, ಇದನ್ನ ಶಿಫಾರಸು ಮಾಡಿದ್ದು ಬೊಮ್ಮಾಯಿ ಸರ್ಕಾರ ಅಂತ ಹೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ಹೋಗಬೇಕು. ನಾವು ತಟ್ಟೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ. ಕೇಳಿದ್ರಲ್ಲ, ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಲು ಶಿಫಾರಸು ಮಾಡಿರುವ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಸ್ಟಿ ನಾಯಕರಿಂದ ಕೇಳಿಬಂದಿರುವ ಅಪಸ್ವರ. ವಿಧಾನಸೌಧದಲ್ಲಿ ನಡೆದ ವಾಲ್ಮೀಕಿ ಜಯಂತಿ ವೇಳೆಗೆ ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಎಸ್ಟಿ ಸಮುದಾಯದ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ. ವಾಲ್ಮೀಕಿ ಜಯಂತಿಯಲ್ಲಿ ವಿಎಸ್ ಉಗ್ರಪ್ಪ ಬೇಸರ. ಶ್ರೇಷ್ಠ ರಾಮಾಯಣ ಮಹಾಕಾವ್ಯ ರಚಿಸಿದ ಮಹರ್ಷಿ ವಾಲ್ಮೀಕಿ ಜನ್ಮದಿನಾಚರಣೆಯನ್ನ ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ರಾಜ್ಯ ಸರ್ಕಾರ ಆಚರಣೆ ಮಾಡಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಸ್ಟಿ ಸಮುದಾಯದ ನಾಯಕ ವಿಎಸ್ ಉಗ್ರಪ್ಪ ವೇದಿಕೆ ಮೇಲೆ ಮಾತನಾಡುವ ವೇಳೆ ನಮ್ಮ ತಟ್ಟೆಯಲ್ಲಿರುವ ಅನ್ನವನ್ನ ಕಿತ್ತುಕೊಳ್ಳೋಕೆ ಹೋಗ್ಬೇಡಿ ಅಂತ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸ್ತಿರೋದಕ್ಕೆ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಒಂದ್ ವೇಳೆ ಸೇರಿಸಲೇಬೇಕು ಎಂದಿದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಮೀಸಲಾತಿ ಹೆಚ್ಚು ಘೋಷಿಸಲಿ ಅಂತ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ರೆಕಮೆಂಡ್ ಮಾಡಲಿಲ್ಲ, ನನಗೆ ಗೊತ್ತು. ಕುರುಬರು ಬಸವರಾಜ ಬೊಮ್ಮಾಯಿ ಅವರು ರೆಕಮೆಂಡ್ ಮಾಡಿದ್ರು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಕು. ನಾವು 7% ಇದ್ದೀವಿ, ನೀವು 7% ಸೇರೋದಾದಲ್ಲಿ ಆ ಕ್ಷಣದಿಂದಾನೇ ಮೀಸಲಾತಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ನಿಮ್ಮ ತಟ್ಟೆಗೆ ನಾವ್ಯಾರೂ ಕೈ ಹಾಕಲು ಹೋಗುವುದಿಲ್ಲ. ಶಿಫಾರಸು ಮಾಡಿದ್ದು ನಮ್ಮ ಸರ್ಕಾರವಲ್ಲ ಎಂದ ಸಿಎಂ. ವೇದಿಕೆ ಮೇಲೆ ವಿಎಸ್ ಉಗ್ರಪ್ಪ ಮಾತಿಗೆ ಒಂದು ಕ್ಷಣ ವಿಚಲಿತಗೊಂಡ ಸಿಎಂ ಸಿದ್ದರಾಮಯ್ಯ ತಮ್ಮ ಭಾಷಣದ ವೇಳೆ ನಾವ್ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ ಅಂತ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಲು ಹೊರಟಿದ್ದು ಕೆಎಸ್ ಈಶ್ವರಪ್ಪ. ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ಸದ್ಯ ಶಿಫಾರಸುಗಳ ಬಗ್ಗೆ ಕೇಂದ್ರ ಕೆಲ ಸ್ಪಷ್ಟನೆಗಳನ್ನ ಕೇಳಿದ್ದು ಅದು ನಮ್ಮೆದುರಿಗೆ ಇದೆ ಎಂದಿದ್ದಾರೆ. ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆ ಕೈ ಮಾಡಿ. ನಾವು ತಟ್ಟೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ. ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ. ಇದನ್ನ ಕುರುಬರನ್ನೆಲ್ಲ ಎಸ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಆಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರ ಮನವಿ ತಗೊಂಡು ಶಿಫಾರಸು ಮಾಡಿದವರು ಬಸವರಾಜ ಬೊಮ್ಮಾಯಿ, ಬಿಜೆಪಿ, ನಾನಲ್ಲ. ತಿಳ್ಕೋಬೇಕು ನೀವು ಇತಿಹಾಸ. ನಾನಲ್ಲ. ಈಗ ಬಂದಿರತಕ್ಕಂಥದ್ದು ಕ್ಲಾರಿಫಿಕೇಶನ್ ಕೇಳಿ. ಉಗ್ರಪ್ಪಗೆ ಮಾತಿನ ಗುದ್ದು ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಇನ್ನು ಉಗ್ರಪ್ಪಗೆ ಮಾತಿನಲ್ಲೇ ಗುದ್ದು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರವೇ ಮೀಸಲಾತಿ ಘೋಷಿಸಬೇಕು. 2025-26ರಲ್ಲಿ ಎಸ್ಸಿಪಿ ಟಿಎಸ್ಪಿಗೆ 42,000 ಕೋಟಿ ಕೊಟ್ಟಿದ್ದೀವಿ. ಇದನ್ನು ಮಾಡಿತು ಸಿದ್ದರಾಮಯ್ಯ ಸರ್ಕಾರ. ಉಗ್ರಪ್ಪ ಇದನ್ನೆಲ್ಲ ಹೇಳಿಲ್ಲ ನೀನು. ನಾನು SC/STಗೆ ಅನ್ಯಾಯ ಮಾಡ್ತೀನಾ ಅಂತ ಪ್ರಶ್ನಿಸಿದ್ದಾರೆ. 42,017 ಕೋಟಿ
ಯಾರು ಮಾಡಿದದು ಇದನ್ನ? ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ, ಆಂಜನೇಯ. ಏನು ಉಗ್ರಪ್ಪ ಇದು ಹೇಳಲೇ ಇಲ್ಲ ನೀನು? ಮುಂದಿನ ಬಜೆಟ್ನಲ್ಲಿ ಎಸ್ಟಿ ಸಮುದಾಯ ಅಭಿವೃದ್ಧಿ ಹಣ ಇರಿಸೋದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಅದೇನೇ ಇರಲಿ, ಸ್ವತಃ ಕುರುಬ ಸಮುದಾಯದವರೇ ಆದ ಸಿಎಂ ಸಿದ್ದರಾಮಯ್ಯ ಒತ್ತಡದ ಮೇರೆಗೆ ಕುರುಬರನ್ನ ಎಸ್ಟಿಗೆ ಸೇರಿಸಲಾಗ್ತಿದೆ ಅಂತ ವಿರೋಧ ವ್ಯಕ್ತಪಡಿಸಲಾಗ್ತಿತ್ತು. ಸದ್ಯ ಎಲ್ಲ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾರಿಟಿ ಕೊಡುವ ಯತ್ನ ನಡೆಸಿದ್ದಾರೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.